ಹಾಯ್ ಎಲ್ಲರಿಗೂ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮೂರಲ್ಲಿ ಶನೇಶ್ವರ ಸ್ವಾಮಿ ಜಾತ್ರೆ ಇದೆ. ನಾವು ಸಹ ಜಾತ್ರೆಗೆ ಹೋಗೋಣ ಅಂತ ರೆಡಿಯಾಗಿ ಇವಾಗ ತಾನೇ ಮನೆಯಿಂದ ಹೊರಟ್ವಿ ಜಾತ್ರೆಗೆ ಹೋಗೋಕ್ಕೆ. ಊರ ಮುಂದೆ ಎಲ್ಲ ದೇವ್ರನ್ನೂ ಕೂರಿಸಿ ಗಂಗೆ ಪೂಜೆ ಮಾಡ್ತಾರೆ. ಇಲ್ಲಿಂದ ಗಂಗೆ ತಗೊಂಡು ಹೋಗಿ ದೇವಸ್ಥಾನದ ಹತ್ರ ಕೆಂಡ ತೊಳಿತಾರೆ. ಮೊದಲು 101 ಗಂಗೆ ಪೂಜೆ ಮಾಡೋರು, ಈಗ ಸ್ವಲ್ಪ ಕಡಿಮೆ ಆಗಿದೆ. ನನ್ನ ಮಗ ಗೋವಿಂದ ಗೋವಿಂದ ಅನ್ಕೊಂಡು ಮುಂದೆ ಹೋಗ್ತಾ ಇದ್ದ. ಇದು ಶನೇಶ್ವರ ಸ್ವಾಮಿದು ಕೆಂಡದ ಗುಂಡಿ. ಪೂಜೆ ಎಲ್ಲ ಮಾಡಾದ್ಮೇಲೆ ಆ ಕೆಂಡದ ಗುಂಡಿ ಸುತ್ತ ಒಂದು ರೌಂಡ್ ಬಂದು ನೆಕ್ಸ್ಟ್ ಕೆಂಡ ತುಣಿತಾರೆ. ಇವಾಗ ನಮ್ಮ ಅಪ್ಪಾಜಿ ನನ್ನ ಮಗನೂ ಸಹ ಕೆಂಡ ತುಣಿಸ್ತಿದ್ದಾರೆ. ನಮ್ಮ ಅಕ್ಕನ ಮಗನೂ ಕೆಂಡ ತುಣಿಸಿದ್ರು. ಆವಾಗ ನಾನು ಆ ವಿಡಿಯೋ ಮಾಡ್ಬೇಕಾದ್ರೆ ಇರಲಿಲ್ಲ. ಕೆಂಡ ಎಲ್ಲ ತುಂಡಾದ್ಮೇಲೆ ದೇವ್ರನ್ನ ದೇವಸ್ಥಾನ ಮುಂದೆ ಹಸೆ ಹಾಕಿ ಕೂರಿಸಿದ್ರು. ನೆಕ್ಸ್ಟು ಶನೇಶ್ವರ ಸ್ವಾಮಿನ ಉಯ್ಯಾಲೆ ಮೇಲೆ ಕೂರಿಸಿ ಉಯ್ಯಾಲೆ ಆಡಿಸ್ತಾರೆ. ನಮ್ಮ ಮಕ್ಕಳನ್ನ ಜಾತ್ರೆಗೆ ಕರ್ಕೊಂಡೋದ್ರೆ 1 ನಿಮಿಷನಾದರೂ ಸುಮ್ಮನೆ ಇರ್ತಾರ. ಏನಾದರೂ ಅಂಗಡಿ ನೋಡ್ತಂದ್ರೆ ಸಾಕು ಅಲ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಎಂತದವದ ಏನು ಅದು ಅಂದ್ರೆ ಇದಾ ಇದಾ ಇದು ಯಾತ್ಗವ ಇತ್ತಗ ಇದಾ. ನಮ್ಮ ಅಪ್ಪಾಜಿ ಇಬ್ಬರಿಗೂ ಆಟ ಸಾಮಾನು ಕೊಡಿಸುವತ್ತಿಗಂತೂ ಸಾಕಾಗೋಯ್ತು. ಅತ್ತಾಗ ಅಂದರೆ ಇತ್ತಾಗ ಅಂತೀವಿ ಅಂತಾರೆ, ಇತ್ತಾಗ ಅಂದರೆ ಅತ್ತಾಗ ಅಂತೀವಿ ಅಂತಾರೆ. ಇಬ್ಬರು ಒಂದೇ ಥರ ತಗೊಳ್ರು. ಮನೆಗೆ ಹೋದ್ಮೇಲೆ ಕಿತ್ತಾಡ್ತೀರ ಅಂದರೂ ಸಹ ಕೇಳಲಿಲ್ಲ. ಇಬ್ಬರು ಬೇರೆ ಬೇರೆ ತಗೊಂಡ್ರು ಆಟ ಸಾಮಾನ. ನೆಕ್ಸ್ಟು ನಾವು ದೇವರಿಗೆ ಪೂಜೆ ಮಾಡಿಸೋಣ ಅಂತ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದು ಮತ್ತೆ ರಾತ್ರಿ ದೇವಸ್ಥಾನದ ಹತ್ರ ಬಂದು, ಯಾಕೆಂದರೆ ಶನಿ ಮಹಾತ್ಮೆ ನಾಟಕನೂ ಇತ್ತು. ನಮ್ಮ ಅಪ್ಪಾಜಿನೂ ಸಹ ಸೇರಿದ್ರು. ನಾರದ ಮತ್ತೆ 2ನೇ ಚಂದ್ರಾಸೆ ಪಾತ್ರ ಮಾಡಿದ್ರು. ನಮ್ಮ ಅಪ್ಪಾಜಿದು 2ನೇ ಚಂದ್ರಾಸೆದು ವಿಡಿಯೋ ಮಾಡಲೇ ಇಲ್ಲ, ಯಾಕೆಂದರೆ ನನ್ನ ಫೋನಲ್ಲಿ ಜಾಸ್ತಿ ಚಾರ್ಜ್ ಇರಲಿಲ್ಲ. ನಾವು ಯಾವಾಗಲೂ ನಾಟಕ ನೋಡೋಕೆ ಬರ್ತೀವಿ, ಆದರೆ ನಾಟಕ ನೋಡ್ತಿರಲಿಲ್ಲ, ಸುಮ್ಮನೆ ಮಲ್ಕೊಂಡ್ಬಿಡ್ತಿದ್ದು. ಇದೇ ಫಸ್ಟ್ ಟೈಮ್ ನಾವು ಬೆಳಗಿನ ಜಾವದವರೆಗೂ ನಾಟಕ ನೋಡಿರೋದು. ಲಕ್ಷ ಕೊಡುವವನು ನೀನೇ, ಲಯವ ಮಾಡುವನು ನೀನೇ, ಜನನಕ್ಕೂ ಕಾರಣ ನೀನೇ, ಮರಣಕ್ಕೂ ಕಾರಣ ನೀನೇ.